ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 14 ಸೆಂಟಿಮೀಟರ್ ಹೊಂದಿರುವ ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಈ ಒಂದು ಶಂಕುವಿನಲ್ಲಿ ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್, ಓರೆ ಎತ್ತರ 14 ಸೆಂಟಿಮೀಟರ್ ಇದೆ. ಓಕೆ, ಸೊ ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಶಂಕುವಿನ ವಕ್ರ ಮೇಲ್ಮೈ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಕರ್ವ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಎಲ್. ಓಕೆ, ಸೊ ಇಲ್ಲಿ ಪೈ ಏನ್ ಹೇಳಿ? 22 divided by 7 ಅಂತ ತಗೊಳ್ಳೋಣ. ಸೊ ಇಸ್ ಈಕ್ವಲ್ ಟು 22 divided by 7 ಇಂಟು ಆರ್ 7 ಸೆಂಟಿಮೀಟರ್ ಇಂಟು ಎಲ್ 14 ಸೆಂಟಿಮೀಟರ್. ಸೊ 7 ಬಂದ್ಲೆ 7, 7 ಬಂದ್ಲೆ 7. ಸೊ ಇಸ್ ಈಕ್ವಲ್ ಟು 22 ಇಂಟು 14 ಆಗುತ್ತೆ. 22 ಇಂಟು 14 ಮಾಡಿದ್ರೆ 308 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಈ ಒಂದು ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸೊ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.